ಒಂದು ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಒಂದು ಕೊಲೆ ಮಾಡಿದೆ. ಹೇಳಿ, ನಾನು ಮಾಡಿದ ತಪ್ಪ? ಅಣ್ಣಂಗೆ 5 ವರ್ಷದೊಬ್ಳು ಮಗಳಿದ್ಲು. ಅವಳು ಅಣ್ಣನ ಸ್ವಾರ್ಥಕ್ಕೆ ದತ್ತು ಪಡೆದು ಬಲಿಪಶು ಆಗಿದ್ಲು. ಅವತ್ತು ಅವಳ 5ನೇ ವರ್ಷದ ಬರ್ತ್ಡೇ. ಅವಳಿಗೆ ವಿಷ ಕೊಟ್ಟು ನಾನೇ ಸಾಯಿಸಿದೆ. ಪೂರ್ತಿ ಕತೆ ಕೇಳಿದೆ ಹಾಗೆ ನಾನು ನೋಡಬೇಡಿ. ಐ ಡೋಂಟ್ ಲೈಕ್ ದಟ್. ಅವತ್ತು ಬರ್ತ್ಡೇ ದಿನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಅಣ್ಣ ರೂಮಲ್ಲಿ ಒಬ್ಬನೇ ಕೂತು ಮಾತಾಡ್ತಾ ಇದ್ದೀನಿ. ನನಗೆ ಕೇಳಿಸ್ತು. ಮಿಸ್ಟರ್ ಜಾನಕಿರಾಮ್ ಪಾಂಡ್ಯನ್, ಓನರ್ ಆಫ್ 2 big coffee estates, Sindhu Logistics, and 1 mega liquor brand, the Queen Fisher. ಇಷ್ಟೆಲ್ಲ ಇದ್ರು ನನ್ನ ಜೀವನದಲ್ಲಿ ಆಟ ಆಡಿದೆ. ಯಾರಿಗೂ ತಲೆ ಬಾಗದೆ ಇರೋನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳೋ ಹಾಗೆ ಮಾಡಿದೆ. ಅದ್ರ ಪರಿಣಾಮ ನಿನ್ನ ಮಗಳ ಮೇಲೆ ನನಗೆ ಪ್ರೀತಿ ಕಡಿಮೆ ಆಗಿ ನಿನ್ನ ಮೇಲೆ ದ್ವೇಷ ಜಾಸ್ತಿ ಆಯಿತು. ಆ್ಯಂಡ್ ಈ ಆಸ್ತಿ ಮೇಲೂ ನನಗೆ ಆಸೆ ಆಯಿತು. ಅದಕ್ಕೋಸ್ಕರ 1 ವರ್ಷದ ಮಗುನ ದತ್ತು ಪಡೆದು 4 ವರ್ಷ ಕಷ್ಟಪಟ್ಟು ಸಾಕಿ ನಿನ್ನ ನಂಬಿಕೆಗೆ ಇಟ್ಟಿಸ್ಕೋಬೇಕಾಯ್ತು. And today is an end for everything. Today is an end for everything. ಇವತ್ತು ನಿನ್ನ ಫ್ಯಾಮಿಲಿನ, ಆ ಮಗುನ ಎಲ್ಲರನ್ನು ಮುಗಿಸ್ತೀನಿ. ಈ ಆಸ್ತಿನ ನಾನು ಪಡ್ಕೊಳ್ತೀನಿ. ಇದನ್ನು ಕೇಳಿ ಇವಾಗ ನಿಮಗೆ ಅರ್ಥ ಆಗಿರ್ಬೇಕು ನಾನು ಯಾವನು ಓಡೋಗ್ತವನ್ನ ನಮ್ಮ ಅಣ್ಣ ಅಂತ ಮೆನ್ಷನ್ ಮಾಡಲಿಲ್ಲ ಅಂತ. ಅತ್ತಿಗೆಗೆ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ನಂಬಿಕೆ ಬರಲಿಲ್ಲ. ನನಗೆ ಇವರಿಬ್ಬರಿಗಿಂತ ಹುಟ್ಟಿ ತುಂಬ ಮುಖ್ಯ ಆಗಿದೆ. ಅವಳನ್ನ ಇದರಿಂದ ದೂರ ಕರ್ಕೊಂಡು ಹೋಗ್ಬೇಕಂತ ಅನಿಸ್ತಿತ್ತು. ಆದ್ರೆ ಈ ಕೈ ಸತ್ಯ ಗೊತ್ತಾಗೋಕ್ಕಿಂತ ಮುಂಚೆ ಒಂದು ಘೋರ ಸತ್ಯ ಆಲ್ರೆಡಿ ನನ್ನ ಡಿಸ್ಟರ್ಬ್ ಮಾಡ್ಬಿಟ್ಟಿತ್ತು. ಬರ್ತ್ಡೇಗೆ 3 ದಿನ ಇರ್ಬೇಕಾದ್ರೆ ಪುಟ್ಟಿ ಅನ್ಕಾನ್ಶಿಯಸ್ ಆಗಿ ಬಿದ್ಲು. ಅವಳನ್ನ ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋಗಿದ್ದೆ. ಡಾಕ್ಟರ್ಸ್ ಚೆಕ್ ಮಾಡಿ ಪುಟ್ಟಿಗೆ ಕ್ಯಾನ್ಸರ್ ಇದೆ, ಬದುಕೋದು 3 ತಿಂಗಳು ಅಂತ ಅಂದ್ರು. ಈ ವಿಷಯ ಪುಟ್ಟಿಗೂ ಹೇಗೋ ಗೊತ್ತಾಯ್ತು. ಅವಳು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ ಅಂತ ಪ್ರಾಮಿಸ್ ತಗೊಂಡ್ಳು. ಪಾಪ ಆ ಮಗು ಅವರಪ್ಪನ ತುಂಬಾ ನಂಬಿತ್ತು. ನನಗೆ ಈ ಪರಿಸ್ಥಿತಿ ಸಿಗಕೊಂಡು ಹುಚ್ಚಿಡಿಸ್ತಾ ಇತ್ತು. ಅದರ ಒಂದಂತೂ ಸತ್ಯ, ಪುಟ್ಟಿ ಕ್ಯಾನ್ಸರ್ ಇಂದ ಬರೋ ಸಾವಿಗಿಂತ ಅವರಪ್ಪನ ದುರಾಸೆಗೆ ಬರೋ ಸಾವು ನ್ಯಾಯ ಅಲ್ಲ ಅಂತ. ಅದಕ್ಕೆ ಅವತ್ತು ಬರ್ತ್ಡೇ ದಿನ ಅವಳ ಫೇವ್ರೆಟ್ ವಾಟರ್ ಮೆಲನ್ ಜ್ಯೂಸಲ್ಲಿ ವಿಷ ಕೊಟ್ಟು ನಾನೇ ಸಾಯಿಸಿದೆ. ಅವತ್ತು ಮಾಡಿದ ಕೆಲಸದಿಂದ ಇವತ್ತು ಸ್ವಲ್ಪ ತೃಪ್ತಿ ಇದೆ. ಯಾಕಂದ್ರೆ ಪುಟ್ಟಿ ಕುತಂತ್ರಕ್ಕೂ ಬಲಿಯಾಗಲಿಲ್ಲ, ರೋಗದಿಂದ ನರಳಿನೂ ಸಾಯಲಿಲ್ಲ.
ಹೀಗೆ ಹೇಳಿ ನಾನು ಮಾಡಿದ ತಪ್ಪ?